ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ, ರಾಯರಿಗೆ ವಿಶೇಷವಾದಂಥ ದಿನ. ಹಾಗಾದ್ರೆ ಈ ದಿನದ ಮಹತ್ವ ಏನು? ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ? ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು? ಇದನ್ನ ಇವತ್ತು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ರಾಯರಿಗೆ ವಿಶೇಷವಾದಂಥ ದಿನ. ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭರಿತೌ ವರ್ತ್ಮಾಪನ ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸತತ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಶತಭಿಷ ನಕ್ಷತ್ರ. ಈ ದಿವಸ ಕುಂದ ಚತುರ್ಥಿ ಅಂತ ಕರೀತಾರೆ. ಈ ಚತುರ್ಥಿಯನ್ನು, ಮಾಘ ಮಾಸದ ಚೌತಿಯನ್ನು ಕುಂದ ಪುಷ್ಪಗಳು ಬಿಡುವ ಕಾಲ ಅಂತ, ಅದೊಂದು ರೀತಿಯ ಮಲ್ಲಿಗೆಯ ಉಪಾದಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂತಹ ಪುಷ್ಪಗಳನ್ನ ವಿನಾಯಕನಿಗೆ ಸಮರ್ಪಣೆ ಮಾಡಿ ವಿನಾಯಕನ ಅನುಗ್ರಹವನ್ನು ಪಡೀತಕ್ಕಂಥದ್ದು ಈ ಮಾಘ ಮಾಸದ ಚೌತಿಯ ದಿವಸ ಮಾಡಬೇಕಾಗಿರತಕ್ಕಂಥದ್ದು ಅಂತ ಒಂದು ಆಚರಣೆ ಇದೆ. ಮತ್ತು ಈ ದಿವಸ ಗುರುವಾರ, ಗುರುವಿನ ಪ್ರಾರ್ಥನೆ, ಗುರುವಿನ ಸೇವೆ, ಯಾವ ಗುರುವನ್ನಾದರೂ ಆಯ್ಕೆ ಮಾಡಿಕೊಳ್ಳೋದು ನಿಮಗೆ ಬಿಟ್ಟಿದೆ. ಯಾಕೆಂದರೆ ಅದಕ್ಕೆ ನಿಮ್ಮ ಮನಸ್ಸಿನ ಶ್ರದ್ಧೆ ಒಂದು ಕಡೆ ನಿಂತಿರುತ್ತಲ್ವ. ಈ ಕಾರಣದಿಂದಾಗಿ ಆ ಶ್ರದ್ಧೆಗೆ ಸಮರ್ಪಣೆ ಮಾಡುವ ಭಕ್ತಿ ಅದು ಬಹಳ ಮುಖ್ಯ. ಹೀಗಾಗಿ ಗುರು ಸೇವೆ, ಗುರು ಪ್ರಾರ್ಥನೆ ಇವುಗಳಲ್ಲಿ ನಾವು ಸಾಮಾನ್ಯವಾಗಿ ಈ ಗುರುವಾರ ಬಂದರೆ ಎಲ್ಲರೂ ಕೂಡ ಒಂದು ಗುರು ಸೇವೆ, ಗುರುವಿಗೆ ಒಂದು ನಮಸ್ಕಾರ ಸಲ್ಲಿಸ್ತಕ್ಕಂಥದ್ದು ಇದೆ. ಗುರು ಅರಿವಿಗೆ ಮೂಲ ಅಲ್ವಾ. ಹೀಗಾಗಿ ಗುರುವಿನ ಪ್ರಾರ್ಥನೆಯಿಂದ ಅರಿವು ಉಂಟಾಗುತ್ತೆ. ಹೇಗೆ ನಡ್ಕೊಳ್ಬೇಕು, ಹೇಗೆ ವರ್ತಿಸಬೇಕು, ಯಾವುದನ್ನು ನಾವು ತಗೋಬೇಕು, ಯಾವುದು ತಗೋಬಾರ್ದು, ಯಾರ ಸಂಘ ಮಾಡಬೇಕು, ಯಾರ ಸಂಘ ಮಾಡಬಾರ್ದು, ಎಲ್ಲದೂ ಅರ್ಥ ಆಗ್ತಾ ಹೋಗುತ್ತೆ. ಹೀಗಾಗಿ ಗುರುವಿನ ಆ ಅರಿವಿನ ಮಹಾಮೂಲ ಗುರು, ಅವರಿಗೆ ನಮಸ್ಕಾರ ಸಲ್ಲಿಸೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅರಿವೇ ಗುರು ನುಡಿ ಸಾಕ್ಷಾತ್ಕಾರ ಅನ್ನೋದನ್ನ ತಾವು ತಿಳಿಸ್ಕೊಟ್ಟಿದ್ರೆ, ಇವತ್ತು ಯಾವುದಾದ್ರೂ ಗುರುವಿನ ದರ್ಶನ ಮಾಡಿ ಅನುಗ್ರಹವನ್ನ ಪಡ್ಕೊಳ್ಳೋದ್ರಿಂದ ತಮ್ಮ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಹಾಗಾದ್ರೆ ವೀಕ್ಷಕರು ಕಳಿಸಿರುವಂತ ಸಂದೇಶಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನ ಹೊಸೂರಿನಿಂದ ಹರೀಶ್ ಅವರು ಕಳಿಸಿದ್ದಾರೆ. ಹರೀಶ್ ಅವರ ಜನ್ಮ ದಿನಾಂಕ 2/9/1994. ಹುಟ್ಟಿದ ಸಮಯ ಮಧ್ಯಾಹ್ನ 1:01. ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ, ಅದರ ಜೊತೆಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರೀಶ್ ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸಬೇಕಾಗಿದೆ, ಅಂದ್ರೆ ವಿವಾಹದ ಬಗ್ಗೆನೂ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ರಾಶಿ ನಕ್ಷತ್ರ ಮೊದಲಿಗೆ ಗಮನಿಸೋಣ. ಬೇಸಿಕ್ ಅಲ್ವಾ, ಅದು ಗೊತ್ತಿರಬೇಕಲ್ಲ, ಅದನ್ನು ನೋಡೋಣ. ತಮ್ಮದು ಪುನರ್ವಸು ನಕ್ಷತ್ರ, ಕರ್ಕಟಕ ರಾಶಿ. ಪುನರ್ವಸು ನಕ್ಷತ್ರವಿನ 4ನೇ ಪಾದ ತಮ್ಮದು. ಹೀಗಾಗಿ ನಿಮ್ಮ ನಕ್ಷತ್ರ ಯಾವುದು? ಪುನರ್ವಸು. ರಾಶಿ ಯಾವುದು? ಕರ್ಕಟಕ. ಅರ್ಥ ಆಯ್ತಾ? ಇನ್ನು ನಂತರ ತಾವು ಕೇಳಿದಿರಿ ವಿವಾಹದ ಬಗ್ಗೆ. ವಿವಾಹದ ಅಧಿಪತಿ ನಿಮಗೆ ಶುಕ್ರ. ಆ ಶುಕ್ರ ವ್ಯಯದಲ್ಲಿದ್ದಾನೆ, ಆದರೆ ತನ್ನದೇ ಮನೆಯಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಈಗ ರಾಹುವಿನ ಭುಕ್ತಿ ನಡೀತಾ ಇದೆ. 2027 ಜುಲೈವರೆಗೆ ರಾಹು ಭುಕ್ತಿ ನಡೆಯುತ್ತೆ. ವಿವಾಹಕ್ಕೆ ಈ ರಾಹು ಕೂಡ ವ್ಯಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ಮತ್ತೆ ಅಷ್ಟಮದಲ್ಲಿ ಕುಜ ಇರತಕ್ಕಂಥದ್ದು, ಲಗ್ನಾಧಿಪತಿನೂ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಒಂದು ಶುಕ್ರ ಮತ್ತು ಕುಜ 2 ಗ್ರಹಶಾಂತಿ ಮಾಡಿಸಿ, ಇದರಿಂದ ನಿಮಗೆ ಯಾವುದು ವಿಳಂಬ ಆಗ್ತಾ ಇದೆಯೋ ಅದು ಸ್ವಲ್ಪ ಹತ್ತಿರವಾಗುತ್ತೆ, ಬಂದು ಒದಗುತ್ತೆ ಆ ಫಲ. ಹೀಗಾಗಿ ತಪ್ಪದೆ ಶುಕ್ರ ಮತ್ತು ಕುಜ 2 ಗ್ರಹ ಶಾಂತಿಯನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಆ ಪ್ರಯತ್ನಕ್ಕೆ ಗ್ರಹಾನುಗ್ರಹ ಉಂಟಾಗಿ ಶೀಘ್ರದಲ್ಲಿ ಫಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಹುಬ್ಬಳ್ಳಿಯಿಂದ ವೀಣಾ ಅವರು ಕಳಿಸಿದ್ದಾರೆ. ವೀಣಾ ಅವರ ಜನ್ಮ ದಿನಾಂಕ 12/12/1977. ಹುಟ್ಟಿದ ಸಮಯ ಬೆಳಗ್ಗೆ 10:30. ಎಲ್ಲ ಪೂಜೆ ಮಾಡಿದೀವಿ, 7 ಆಪರೇಷನ್ ಆಗಿದೆ, ಸ್ಪೈನಲ್ ಕಾರ್ಡ್ ಸರಿ ಇಲ್ಲ, ಮುಂದೇನ್ ಮಾಡಬೇಕು, ಸೂಕ್ತ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವೀಣಾ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ನೀವು ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ದೀರಿ.
ಆ ಭಾಗ ಗಮನಿಸ್ಕೊಂಡ್ರೆ ಅದು ಶುಕ್ರ ಮತ್ತು ಅಲ್ಲಿರ್ತಕ್ಕಂತಹ ಅಲ್ಲಿ ಆ ಸ್ಥಾನದಲ್ಲಿ ಗುರುವಿದ್ದಾನೆ ಷಷ್ಠದಲ್ಲಿ. ಇದನ್ನು ಗಮನಿಸ್ಕೊಂಡಾಗ ಈ ಶುಕ್ರ ಗುರುಗಳ ಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ಜಾತಕದಲ್ಲಿ ಗುರು ಇರ್ತಕ್ಕಂಥದ್ದು ಷಷ್ಠ ರೋಗ ಸ್ಥಾನದಲ್ಲಿ ಇದ್ದಾನೆ ಮತ್ತು ಶುಕ್ರ ಮೌಢ್ಯನಾಗಿದ್ದಾನೆ. ಯಾರು ನಿಮಗೆ ಆ ಬಲವನ್ನು ಕೊಡಬೇಕು ಸ್ಪೈನಲ್ಗೆ, ಆ ಅಧಿಪತಿ ನಿಮಗೆ ಮೌಢ್ಯ ಅಂದರೆ ಸತ್ವ ಕಳ್ಕೊಂಡಿದ್ದಾನೆ. ಅವನ ಟೈಮ್ ಈಗ ನಿಮಗೆ ವಸ್ತುತಃ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ನಿಮಗೆ ಈಗಾಗಲೇ ಶುರುವಾಗಿಬಿಟ್ಟಿದೆ. ಈಗ ಯಾರು ಮೌಢ್ಯನಾಗಿದ್ದಾನೋ ಶುಕ್ರ, ಅವನದೇ ಸಮಯ ಈಗ ಅಂತೂ ಜಾಸ್ತಿ ಆಗಿದೆ. ಈ 15ನೇ ತಾರೀಕಿನ ಸ್ವಲ್ಪ ಉಲ್ಬಣ ಆಗೋ ಸಾಧ್ಯತೆಗಳು, ಇದನ್ನೆಲ್ಲ ಅದೇ ಸೂಚಿಸ್ತಾ ಇದೆ. ಹೀಗಾಗಿ ತಾವು ಶುಕ್ರ ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದನ್ನು ಮಾಡಿಸಿ ಒಂದು ದುರ್ಗಾ ದೀಪ ನಮಸ್ಕಾರ ಅಂತ ಬರುತ್ತೆ, ಆರೋಗ್ಯವರ್ಧಕ ಅದು. ಅದನ್ನು ಒಂದು ಪ್ರಯತ್ನ ಮಾಡಿ. ಜೊತೆಗೆ ಯಾಕೆ ಹೇಳ್ತೀನಿ ಅಂತಂದರೆ, ರಾಹುವಿನ ದಶೆ ನಡೀತಾ ಇದೆ. ಈ ಕಾರಣದಿಂದಾಗಿ ಒಂದು ಆಶ್ಲೇಷ ಬಲಿ ಮಾಡಿಸೋದು ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ವಿಸ್ತಾರವಾಗಿದೆ ಕಾರಣ. ಅದು ರಾಹುವಿನಿಂದ ರೋಗ ಬಾಧೆ ಜಾಸ್ತಿ, ಅವನದೇ ದಶೆ ನಡೀತಾ ಇರೋ ಕಾರಣದಿಂದಾಗಿ. ಹೀಗಾಗಿ ದಯವಿಟ್ಟು ಅದನ್ನು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಒಂದು ಆಶ್ಲೇಷ ಬಲಿ, ಶುಕ್ರ ಶಾಂತಿ, ದುರ್ಗಾ ದೀಪ ನಮಸ್ಕಾರ, 3 ಕಾರ್ಯಕ್ರಮ ಇದೆ. ಸರಳವಾಗಿ ನಿಮಗೆ ನೋಡಿ. ಈಗಾಗಲೇ ಪಾಪ ಹಾಸ್ಪಿಟ್ಲಿಗೆ ಸಾಕಷ್ಟು ಖರ್ಚಾಗ್ಬಿಡುತ್ತೆ. ಹಾಸ್ಪಿಟ್ಲಿಗೆ ಹೋಗಿಬಿಟ್ರೆ ಹಾಗಾಗುತ್ತೆ. ಇದನ್ನು ಒಂದು ಸರಳವಾಗಿ ಹೇಗೆ ಪ್ರಾರ್ಥನೆ ಮಾಡ್ಬೋದು ಗಮನಿಸಿ. ಇದ್ರ ಜೊತೆಗೆ ನಾಗಕವಚ ಮತ್ತು ದುರ್ಗಾ ಕವಚ ಇದೆಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲಪ್ಪ, ತುಂಬ ಕಷ್ಟ ಇದೆ ಅಂತಂದರೆ ನಾಗಕವಚ ಜೊತೆಗೆ ದುರ್ಗಾ ಕವಚ 2 ನಿರಂತರವಾಗಿ ಕೇಳಿ. ಒಂದು 3 ತಿಂಗಳು ನಿರಂತರವಾಗಿ ಕೇಳಿ. ಈ ಕವಚ ನಿಮ್ಮನ್ನು ತುಂಬ ಕಾಪಾಡುತ್ತೆ. ನೋಡಿ, ಪ್ರಯತ್ನ ಮಾಡಿ. ಆತಂಕ ಬೇಡ, ಸರಿ ಹೋಗುತ್ತೆ. ಈ ಭಗವದ್ ಆರಾಧನೆ ಮಾಡಿದ್ರೆ ಯಾವ ದೋಷ ಇದೆ ಆ ಗ್ರಹದ ಆರಾಧನೆ ಮಾಡಿದ್ರೆ ತತ ಶುಭವಾಪ್ನೋತಿ ಅಂತ ಒಂದು ಮಾತಿದೆ. ಅಲ್ಲಿಂದ ಮುಂದಕ್ಕೆ ಅನುಕೂಲ ಆಗುತ್ತೆ ಅಂತ. ಹೀಗಾಗಿ ಮಾಡಿ, ಅನುಕೂಲ ಆಗುತ್ತೆ, ಯೋಚನೆ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಕೊಡಗಿನಿಂದ ಗೌರಿ ಅವರು ಕಳಿಸಿದ್ದಾರೆ. ಗೌರಿ ಅವರ ಜನ್ಮ ದಿನಾಂಕ 20/8/1996. ಹುಟ್ಟಿದ ಸಮಯ ಸಂಜೆ 5 ಗಂಟೆ. ವ್ಯಾಪಾರದ ಬಗ್ಗೆ ಪ್ರಶ್ನೆ ಕೇಳಿದರೆ, ಸ್ವಂತ ಮೆಡಿಕಲ್ ಸ್ಟೋರ್ ಮಾಡಬಹುದಾ, ಜೊತೆಗೆ ಮುಂದಿನ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೌರಿ ಅವರ ಪ್ರಶ್ನೆ ಸ್ವಂತ ವ್ಯಾಪಾರ, ಅದರಲ್ಲಿ ಮೆಡಿಕಲ್ ಸ್ಟೋರ್ ಮಾಡಬಹುದಾ ಅಂತ ಕೇಳಿದ್ದಾರೆ. ಜೊತೆಗೆ ಮುಂದಿನ ಜೀವನ ಅದು ಹೇಗಿದೆ ಅಂತ ನೋಡೋಣ. ತಾವು ಮೆಡಿಕಲ್ ಮಾಡಬಹುದಾ ಅಂತ ಕೇಳಿದ್ದೀರಿ, ಮೆಡಿಕಲ್ ಶಾಪ್ ಅಲ್ವಾ? ಅದಕ್ಕೆ ಅವಕಾಶ ಇದೆ. ಬುಧ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ಅವನು ಭಾಗ್ಯಸ್ಥಾನದಲ್ಲಿ. ರಾಹುಯುಕ್ತನಾಗಿದ್ದರೆ ಖಂಡಿತ ಮಾಡಬಹುದು. ಮೆಡಿಸಿನ್ಸ್ನ ನಾವು ಅದೇ ಔಷಧ, ಅವುಗಳನ್ನು ರಾಸಾಯನಿಕ ಅಂತಲೇ ಕರೀತಕ್ಕಂಥದ್ದಲ್ವ, ಚೆನ್ನಾಗಿ ಮಾಡಬಹುದು ಇವರೇ. ನೀವು ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಅನುಕೂಲ ಉಂಟಾಗುತ್ತೆ. ಧನಾಧಿಪತಿ ಕೂಡ ಭಾಗ್ಯಾಧಿಪತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಇದೆಲ್ಲ ತುಂಬ ಒಳ್ಳೆಯ ಲಕ್ಷಣ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ಪಾರ್ವತಿ ಅವರು ಕಳಿಸಿದ್ದಾರೆ. ಪಾರ್ವತಿ ಅವರ ಜನ್ಮ ದಿನಾಂಕ 30/1/2020. ಹುಟ್ಟಿದ ಸಮಯ ಮಧ್ಯಾಹ್ನ 3:45. ತುಂಬಾ ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪಾರ್ವತಿ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ, ಮಗುವಿನ ಆರೋಗ್ಯ ಸಮಸ್ಯೆ ಬಗ್ಗೆ ಕೇಳಿದಾರಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ಪ್ರಸ್ತುತ ನಡೀತಾ ಇರೋ ಕಾಲಕ್ಕೆ ಬಂದ್ಬಿಡ್ತೀನಿ, ಯಾವ ಕಾಲದಿಂದಾಗಿ ಹೀಗಾಗ್ತಿದೆ ಅಂತ. ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ ನಡೀತಾ ಇದೆ. ಈಗ ಡಿಸೆಂಬರ್ 23 ವರೆಗೆ ನಿಮಗೆ ಈ ಮಗುವಿಗೆ ಶುಕ್ರನ ಒಂದು ಕಾಲ ನಡೀತಾ ಇತ್ತು. ಈಗ ರವಿ ಪ್ರಾರಂಭವಾಗಿದೆ. ರವಿ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅಷ್ಟಮದ ರವಿ ಗ್ರಹ ಶಾಂತಿ ಮಾಡಿಸಬೇಕಾಗುತ್ತೆ, ಖಂಡಿತ ಮಾಡಿಸ್ಬೇಕು. ಸೂರ್ಯ ಗ್ರಹ ಶಾಂತಿ ಮಾಡಿಸಿ, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಗೋಧಿಯನ್ನು ಈಶ್ವರ ಸನ್ನಿಧಾನಕ್ಕೆ ದಾನ ಮಾಡಿ. ಜೊತೆಗೆ ಆದಿತ್ಯ ಹೃದಯ ಕೇಳಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಇದನ್ನು ಮಾಡಿ. ಒಂದು ಸೂರ್ಯ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಅದರಿಂದ ಅನುಕೂಲ ಆಗುತ್ತೆ. ಎರಡನೇದು, ಎಷ್ಟು ತೂಕ ಇದೆಯೋ ಮಗು ಅಷ್ಟು ಗೋಧಿಯನ್ನು ಶಿವ ಸನ್ನಿಧಾನಕ್ಕೆ ದಾನ ಮಾಡೋದು. ಅವತ್ತೊಂದು ರುದ್ರಾಭಿಷೇಕ ಮಾಡಿಸಿ ಇದನ್ನು ದಾನ ಮಾಡಿ, ರುದ್ರ ಅಭಿಷೇಕ ತೀರ್ಥವನ್ನು ಪ್ರೋಕ್ಷಣೆ ತೀರ್ಥ ಸೇವನೆ ಮಾಡೋದು ಎಲ್ಲ ತುಂಬ ಒಳ್ಳೆಯದು. ದಯವಿಟ್ಟು ಇದನ್ನು ಮಾಡಿಸಿ. ಅಷ್ಟಮದಲ್ಲಿರೋ ಗ್ರಹ ಸ್ವಲ್ಪ ಬಾಧೆ ಮಾಡ್ತಾನೆ. ಮತ್ತು ಆದಿತ್ಯ ಹೃದಯವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿ. ಇದರಿಂದ ಅನುಕೂಲ ಆಗುತ್ತೆ, ಆತಂಕ ಬೇಡ, ಸರಿ ಹೋಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಕೊಲ್ಲೂರಿನಿಂದ ರಘು ಅವರು ಕಳಿಸಿದ್ದಾರೆ. ರಘು ಅವರ ಜನ್ಮ ದಿನಾಂಕ 22/2/1996. ಹುಟ್ಟಿದ ಸಮಯ ಬೆಳಗ್ಗೆ 6:05.
ಆರೋಗ್ಯ ಸಮಸ್ಯೆ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಘು ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕೂಡ ಮಕರ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶನೈಶ್ಚರ ತೃತೀಯದಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡೋಣ. ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ರಾಹುವಿನ ಭಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ. ಶುಕ್ರ ದಶೆಯಲ್ಲಿ ಈಗ ರಾಹುವಿನ ಭಕ್ತಿ ನಡೀತಾ ಇದೆ ಅಂದರೆ ನೀವು ಆತಂಕ ಮಾಡಿಕೊಳ್ಳೋದು ಬೇಡ, ಸರಿ ಹೋಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ಅಲ್ಲೇ ನಾಗಬನಗಳಿಗೆ ಕೊರತೆನೇ ಇಲ್ಲ. ಹೀಗಾಗಿ ನಾಗ ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ಅಥವಾ ಮಂಗಳವಾರವೂ ಆದೀತು, ಆ ಒಂದು ವಾರದಲ್ಲಿ ನೀವು ನಾಗನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿ ಮತ್ತು ನಾಗ ಕವಚ ಕೇಳಿಸ್ಕೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ಒಂದು 3 ತಿಂಗಳು ನಿರಂತರವಾಗಿ ಇದನ್ನು ಮಾಡಿ, ಅಷ್ಟರಲ್ಲಿ ನಿಮಗೆ ಇದರಿಂದ ಹೊರಗೆ ಬರ್ತೀರ. ನಾಗ ಕವಚ ಕೇಳಿಸ್ಕೊಳ್ಳೋದು, ನಾಗ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು ಸರಳವಾಗಿದೆ, ಮಾಡಿ, ಒಳ್ಳೆಯದಾಗಲಿ. ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲಿಗೆ ಆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ, ಮಿಥುನ್ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ವಿ. ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ. ಮಕರ ರಾಶಿಯಲ್ಲಿ ರವಿ, ಬುಧ, ಶುಕ್ರ ಹಾಗೂ ಕುಜರನ್ನು ನೋಡ್ತಾ ಇದ್ದೀವಿ. ಚಂದ್ರ ರಾಹು ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಶನಿ ಮಹಂದಿಯರು ಒಟ್ಟಾಗಿದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಕಾಲಿಗೆ ತೊಂದರೆ ಆಗಬಹುದು. ಇವರೇ ಹುಷಾರು, ಕಾಲಿಗೆ ಪೆಟ್ಟು ಮಾಡ್ಕೊಳ್ತೀರಾ, ಗಮನಿಸ್ಕೊಳ್ಳಿ. ಉಗುರು ಹಾಳಾಗುತ್ತೆ, ಹುಷಾರು. ಇನ್ನು ಉಳಿದ ಹಾಗೆ ಔಷಧ ವ್ಯಾಪಾರಿಗಳಿಗೆ, ರಾಸಾಯನಿಕ ಪೆಸ್ಟಿಸೈಡ್ಸ್ ಅಂತೀವಲ್ಲ, ಆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಕೃಷಿ ಸಂಬಂಧಿ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಈ ನರ್ಸರಿ ಇತ್ಯಾದಿ ಅವುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥವರಿಗೆ ಗಿಡ ನೆಡೋದು ಮತ್ತು ಅದಕ್ಕೇನೋ ರಸಗೊಬ್ಬರ ಹಾಕೋದು, ಅದನ್ನು ಪೋಷಣೆ ಮಾಡೋದು, ಮನೆಯಲ್ಲೇ ಮೇಲೆ ಗಾರ್ಡನ್ ಮಾಡ್ಕೊಂಡಿದ್ದೀನಿ ನಾನು, ಟೆರೆಸ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಅದರ ಕ್ಲೀನಿಂಗು, ಅದರದ್ದು ಮತ್ತೊಂದು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಆರೈಕೆ, ಈ ರೀತಿಯ ಒಂದು ದಿನವಾಗಿದೆ ಈ ದಿವಸ. ಇಷ್ಟೆಲ್ಲ ಕೆಲಸದ ನಡುವೆನೂ ಅದೊಂದು ಮಾಡುವ ಒಂದು ಮನಸ್ಸು ಬರುತ್ತೆ. ಇನ್ನು ಉಳಿದ ಹಾಗೆ ದಿವಸ ನಿಮಗೆ ಬಂಧು ಮಿತ್ರರಲ್ಲಿ ಸ್ವಲ್ಪ ಅನುಕೂಲ, ಪರಸ್ಪರ ಅನುಕೂಲ, ನೀವು ಕೊಡೋದು ಅವರು ಕೊಡೋದು, ಹಾಗೆ ಒಂದು ಕೊಟ್ಟು ತಗೊಳ್ಳತಕ್ಕಂತಹ ಒಂದು ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಒಂಥರ ಬೇರೆ ರೀತಿಯಲ್ಲಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಈ ಕಟ್ಟಡ ನಿರ್ಮಾಣ, ಮರಳು, ಇಟ್ಟಿಗೆ, ಕಬ್ಬಿಣ ಇಂಥ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಲಾಭದಾಯಕವಾಗಿದೆ. ಬೇರೆ ಕಡೆಯಿಂದಲೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ರೀತಿಯಲ್ಲೆಲ್ಲ ಆಗ್ಬಿಡುತ್ತೆ ಈ ದಿವಸ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣಬಹುದು, ಲಾಭವನ್ನು ಕಾಣಬಹುದು. ಮುಖ್ಯವಾಗಿ ಹಣ ಲಾಭ, ಧನ ಲಾಭ ತುಂಬ ಚೆನ್ನಾಗಿದೆ. ಒಳ್ಳೆಯ ಮಾತು ಚೆನ್ನಾಗಿದೆ, ಉಪನ್ಯಾಸಕರಿಗೆ ಚೆನ್ನಾಗಿದೆ, ಮಂತ್ರಜ್ಞರಿಗೆ, ವೇದಪಟುಗಳಿಗೆ, ಇಂಥವರಿಗೆಲ್ಲ ತುಂಬ ಚೆನ್ನಾದ ಒಂದು ದಿವಸ ಈ ದಿವಸ. ಇನ್ನು ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿಯನ್ನು ಸೂಚಿಸ್ತಾ ಇದೆ. ಎಲ್ಲ ಕೆಲಸ ಮಾಡಿರ್ತೀರ, ಆದರೂ ಒಂದು ಕೊಂಕು ಅಂತೀವಲ್ಲ, ಆ ಥರ ಆಗ್ಬಿಡುತ್ತೆ ಪಾಪ. ಅದಕ್ಕೆ ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ್ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು, ವಿಳಂಬ, ಅತಿ ವಿಳಂಬ ರೀ. ಈ ದಿವಸ ಒಂದು ಫೈಲ್ ಮೂವ್ ಆಗೋಲ್ಲ, ಅಥವಾ ಒಂದು ಕೆಲಸ ಮುಗಿಯಲ್ಲ, ಆದರೂ ಅಪೂರ್ಣವಾಗುತ್ತೆ, ಪುನಃ ಮಾಡಿದ ಕೆಲಸ ಮಾಡು. ಈ ಥರ ಕಾರ್ಯದಲ್ಲಿ ಒಂದು ತೊಡಕು ಶತಸಿದ್ಧವಾಗಿ ಅನುಕೂಲ, ಆ ಥರ ತೊಂದರೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇಟ್ಟು ಕೆಲಸ ಮಾಡಿ, ಶ್ರದ್ಧೆಯಿಂದ ಮಾಡಿ. ಯಾವ ಕೆಲಸ ಏನಾ ಅಥವಾ ಇದೆಲ್ಲ ನಾನು ಮಾಡಬೇಕಾಗಿದ್ದು ಅನ್ನೋ ಈ ಥರದ್ದಾಗ್ಬಿಡುತ್ತೆ, ಭ್ರಮೆ ಉಂಟಾಗುತ್ತೆ. ಇನ್ನು ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು, ಒಂಥರ ಘರ್ಷಣೆ, ಆ ಥರ ಇರುತ್ತೆ. ಇನ್ನು ಉಳಿದ ಹಾಗೆ ನಿಮ್ಮ ಮಕ್ಕಳಿಂದಾಗಿ ಇತ್ಯಾದಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ದಾಂಪತ್ಯದಲ್ಲೂ ತಕ್ಕ ಮಟ್ಟಿಗಿನ ಅನುಕೂಲ, ಸಾಮರಸ್ಯ ಕಾಣ್ತೀರಾ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಒಂದು ರೀತಿಯ ವ್ಯಥೆ, ನಷ್ಟ, ಲಾಸ್. ಹೆಣ್ಣುಮಕ್ಕಳಿಗೆ ಅದು ತುಂಬ ಮುಖ್ಯವಾಗಿ ನಿಮ್ಮ ಅಲಂಕಾರ ಸಾಧನಗಳು ಮತ್ತೊಂದು ಇನ್ಯಾರೋ ಬಳಸಿಬಿಟ್ಟಿರ್ತಾರೆ, ಅದನ್ನು ಕಿರಿಕಿರಿ ಆಗಿಬಿಡುತ್ತೆ. ಆ ಥರದ್ದು ಒಂದು ಬಾಚಣಿಕೆಯನ್ನು ಮತ್ತೊಬ್ಬರು ಯಾರಾದರೂ ಬಳಸಿಬಿಟ್ರೆ ಎಷ್ಟು ಕಿರಿಕಿರಿ, ಇರಿಟೇಷನ್ ಆಗುತ್ತೆ. ಆ ರೀತಿಯಲ್ಲಿ ಅಲಂಕಾರ ಸಾಧನಗಳಿಂದ ಜಗಳ, ಕಲಹ ಈ ಥರ ಸಾಧ್ಯತೆ, ಅಥವಾ ಯಾವುದೋ ಒಂದು ಮುಖ್ಯವಾದ ವಸ್ತು ಕಳೆದು ಹೋಗಿಬಿಡ್ತಕ್ಕಂಥದ್ದು, ಮಿಸ್ಪ್ಲೇಸ್ ಆಗೋದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ ಈ ದಿವಸ. ಇನ್ನು ತಂದೆ ಮಕ್ಕಳಲ್ಲಿ ಈ ದಿವಸ ಸ್ವಲ್ಪ ಹಾಗಿರುತ್ತೆ. ಹೇಗಿರುತ್ತೆ ಅವರ ನೋಟವೇ ಒಂಥರ ಗ್ರೈಂಡು, ಮಿಕ್ಸಿ ಶಬ್ದ ಮಾಡ್ತಾ ಇರುತ್ತಲ್ಲ
ಹಾಗೆ ನೋಟ ಶಬ್ದ ಮಾಡಿಬಿಡುತ್ತೆ. ಆ ಥರದ್ದು ಒಂದು ಉಗ್ರತೆ ಸ್ವಭಾವ ಸೂಚಿಸ್ತಾ ಇದೆ. ಸ್ವಲ್ಪ ಘರ್ಷಣೆ ಆ ಥರ ಒಂದು ವಾತಾವರಣ ಸ್ವಲ್ಪ ಗರಂ ಆಗಿರುತ್ತೆ. ಇನ್ನು ಉಳಿದ ಹಾಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ. ಅದರಲ್ಲಿ ಈ ಆಯುಧಗಳಿಗೆ ಅಥವಾ ಇನ್ಯಾವುದೋ ಶಸ್ತ್ರ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಯಾವುದೋ ಒಂದು ನೋಡಿ, ಈಗ ಒಂದು ಕುಲುಮೆ ಮಾಡೋರಾಗಬಹುದು, ಅಥವಾ ಇನ್ಯಾವುದೋ ಒಂದು ತಯಾರಿ ಮಾಡ್ತಕ್ಕಂಥ ಈ ಥರದ್ದು ಈ ಬಂಗಾರ ತಯಾರಿ ಮಾಡೋದಾಗ್ಬೋದು. ಅಂತೂ ಬೆಂಕಿ ಲೋಹದ ಸಂಬಂಧ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಸ್ವಲ್ಪ ನಷ್ಟ ವ್ಯಥೆ ಇದೆ. ನಿಮಗೂ ಕೂಡ ಈ ದಿವಸ ಹುಷಾರಾಗಿದೆ. ದಾಂಪತ್ಯದಲ್ಲಿ ಅಷ್ಟೇ ನಿಮಗೆ. ಅಲ್ಲಿ ಕರ್ಕಟಕ ರಾಶಿಯವರಿಗೆ ತಂದೆ ಮಕ್ಕಳಲ್ಲಾಯ್ತಲ್ಲ, ಅದು ಆ ಘರ್ಷಣೆ ನಿಮಗೆ ದಾಂಪತ್ಯದಲ್ಲಿ ನೋಡಿದ್ರೆ ಕೇಳಿದ್ರೆ ಒಂದು ಸಣ್ಣ ಗುಂಡ್ಪಿನ್ ತೊಗೊಂಡ್ರು ಈ ದಿವಸ ಯಾಕೆ ಅಷ್ಟು ಖರ್ಚು ಮಾಡಿದೆ ಅಂತ, ತೊಗೊಂಡಿರೋದು ಗುಂಡ್ಪಿನ್ನು ಹಿಂಗಾಗ್ಬಿಡುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ಸ್ನೇಹಿತರು ಬಂಧುಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಅಲ್ಲೂ ಕಹಿ ವಾತಾವರಣ ಇದೆ ಈ ದಿವಸ. ಸ್ವಲ್ಪ ಹೀಗಾಗಿ ನೀವು ಶಾಂತವಾಗಿರಬೇಕು ಈ ದಿವಸ. ಈಶ್ವರನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ತೀರ್ಥ ಸೇವನೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಕರ್ಯ, ಸಹಾಯ ಇದೆಲ್ಲ ಚೆನ್ನಾಗಿದೆ ಈ ದಿವಸ. ಆದರೆ ದಾಂಪತ್ಯದಲ್ಲಿ ಹಾಗಿಲ್ಲ. ಒಬ್ರಿಗೊಬ್ರು ಪರಸ್ಪರ ಒಂದು ಸ್ಪೂನು ತಂದು ಕೊಡೋದಿಲ್ಲ. ಕಷ್ಟಪಡ್ತಾ ಇದ್ದೀನಿ ಕೊಡು ಒಂದು ಸ್ವಲ್ಪ, ಇಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ನಿಮಗೆ ವ್ಯಾಪಾರಿಗಳಿದ್ದರೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಇದ್ದರೆ ತೊಂದರೆಗಳು, ವಿಳಂಬ, ಇನ್ನೇನೋ ಪೋಸ್ಟ್ಪೋನ್ ಆಗಿಬಿಡ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ದಿವಸ ತಪ್ಪದೇ ಜಲಾಭಿಷೇಕ, ರುದ್ರಾಭಿಷೇಕ ಮಾಡಿದೆ ಈಶ್ವರನಿಗೆ, ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ತುಲಾರಾಶಿಯಿಂದ ಮೀನರಾಶಿವರೆಗಿನ ಈ ದಿನದ ದಿನ ಭವಿಷ್ಯ ತಿಳಿಸೋದಾದ್ರೆ? ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಿಗೆ ಈ ದಿವಸ ನಿಮಗೆ ಕಹಿ ವಾತಾವರಣ ಇರುತ್ತೆ. ನೀವು ಮಾಡಿದ ಕೆಲಸ ಎಲ್ಲ ಇದು ತಪ್ಪು ಮತ್ತೊಂದು ತಪ್ಪು ಈ ಥರ ಹೇಳ್ತಾ ಇರ್ತಾರೆ. ಅದು ನಿಮಗೆ ಕಿರಿಕಿರಿ ಆಗುತ್ತೆ. ಎಷ್ಟು ಮಾಡಿದ್ರು ಅಷ್ಟೇ ಅಂತ ಕೊನೆಗೆ ಸಾಕೆಂದು ಹೋಗುತ್ತೆ. ಆ ರೀತಿಯ ಒಂದು ವಿಷ ವಾತಾವರಣ ಸೂಚಿಸ್ತಾ ಇದೆ. ಮನಸ್ಸು ರಾಡಿ ಆಗಿಬಿಡ್ತಿ ದಿವಸ. ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಮನಸ್ಸು ಮಂಕಾಗುತ್ತೆ, ಆಲೋಚನೆ ಸಿಕ್ಕಾಕೊಳ್ತೀರ. ಇನ್ನು ದಿವಸ ಸಾಲ ಶತ್ರುಗಳ ಭಯ ಕೂಡ ಸೂಚಿಸ್ತಾ ಇದೆ. ಸಾಲ ವಿಚಾರದಲ್ಲಿ ಹುಷಾರು. ಇನ್ನು ಉಳಿದ ಹಾಗೆ ನಿಮಗೆ ಕೃಷಿ, ಭೂ ವ್ಯವಹಾರಗಳು, ಕೃಷಿ ಇವುಗಳಿಗೆಲ್ಲ ತುಂಬ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಅವರಿಗೆ ತುಂಬ ಚೆನ್ನಾಗಿದೆ. ಈ ವಾಹನ ಚಾಲಕರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ನೀವು ಮಾಡಬೇಕಾದ್ದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷ ಬಗೆಯ ಲಾಭ, ಧೈರ್ಯ, ಶೌರ್ಯ ಇದೆಲ್ಲ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಹೆಣ್ಮಕ್ಳು ಪ್ರಯಾಣದಲ್ಲಿ ಹುಷಾರಾಗಿರಿ, ಎಚ್ಚರಿಕೆ, ಕೇರ್ ತಗೊಳ್ಳಿ. ಮತ್ತು ಬಹಳ ಮುಖ್ಯವಾಗಿ ದಿವಸ ಹೃದ್ರೋಗಗಳ ಬಾಧೆ, ಹೃದಯ ಸಂಬಂಧಿ ತೊಂದರೆಗಳು ಇದನ್ನು ಬಳವ ಸಾಧ್ಯತೆ ಸೂಚನೆ ಸಿಕ್ಬಿಡುತ್ತೆ. ಹುಷಾರು. ಉದರ ಬಾಧೆ ಕೂಡ ಇದೆ ಈ ದಿವಸ. ಮಕ್ಕಳ ಜೊತೆಗೆ ಒಂದು ಕಿರಿಕಿರಿ ಉಂಟಾಗುತ್ತೆ ಈ ದಿವಸ. ಆ ಥರ ಆಗುತ್ತೆ ಈ ದಿವಸ. ಶಿವಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಧನಲಾಭ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ ಈ ದಿವಸ. ಚೆನ್ನಾಗಿದೆ. ಆದರೆ ಪ್ರಯಾಣದಲ್ಲಿ ನಿಮಗೂ ತೊಂದರೆ ಇದೆ. ಹುಷಾರು. ವಿಘ್ನಗಳು, ತೊಡಕುಗಳು, ಸೀನಿಯರ್ಸ್ ಜೊತೆಗೆ ಜಗಳಗಳಾಗ್ಬಿಡ್ತಕ್ಕಂಥದ್ದು. ಸ್ನೇಹಿತರೇ ಆಗಿರ್ತಾರೆ, ದೊಡ್ಡವರಾಗಿರ್ತಾರೆ ನಿಮ್ಮ ವಯಸ್ಸಿಗೆ, ಅವ್ರಿಗೂ ನಿಮಗೂ ತಗಾದೆ ತೊಗೊಂಡ್ಬಿಡುತ್ತೆ. ಆ ಥರದ್ದಾಗೋ ಸಾಧ್ಯತೆ ಇದೆ. ಹೀಗಾಗಿ ತಪ್ಪದೇ ಶನೈಶ್ಚರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಈ ವಸ್ತ್ರಾಭರಣ, ವಸ್ತ್ರ ಅಲಂಕಾರ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಆಹಾರ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರಾ. ಹುಷಾರು. ನೀರು, ಆಹಾರ ಎರಡು ವ್ಯತ್ಯಾಸ ಸೂಚಿಸ್ತಾ ಇದೆ, ಗಮನ ಇರಲಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು. ಭಯದ ವಾತಾವರಣ ಇದೆ ಈ ದಿವಸ. ತಪ್ಪದೇ ಆಂಜನೇಯನ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಎರಡು ಮಾಡಿ. ಇನ್ನು ಕುಂಭರಾಶಿಯವರು ಈ ದಿವಸ ಮನಸ್ಸು ಸ್ವಲ್ಪ ಕದಡಿ ಹೋಗುತ್ತೆ. ಆಲೋಚನೆಗಳ ಸುಳಿ ಸಿಕ್ಕಾಕ್ಕೊಂಡು ಮನಸ್ಸು ರಾಡಿ ಆಗೋ ಸಾಧ್ಯತೆ ಇದೆ. ಬೇಡದ ಚಿಂತೆ ನಿಮ್ಮನ್ನು ಆವರಿಸ್ಬಿಡುತ್ತೆ ಈ ದಿವಸ. ಕುಟುಂಬದಲ್ಲಿ ಘರ್ಷಣೆಗಳು ಇದೆ ಈ ದಿವಸ. ಸ್ವಲ್ಪ ಎಚ್ಚರಿಕೆ ಬೇಕು. ಹಣಕಾಸಿನ ವಿಚಾರದಲ್ಲಿ ಹಿರಿಯರ ನಡುವೆ ಸ್ವಲ್ಪ ತಗಾದೆ, ಘರ್ಷಣೆ, ಅಪ್ಪ ಅಮ್ಮಂಗೋ, ಅತ್ತೆ ಮಾವಂಗೋ ತಗದೆ ತಗೊಂಡ್ಬಿಡ್ತಾರೆ. ಹಣದ ವಿಚಾರದಲ್ಲಿ ಈ ಥರ ಆಗೋ ಸಾಧ್ಯತೆ ಇದೆ. ಹುಷಾರು. ಇನ್ನು ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಜಾಸ್ತಿ ಇದೆ. ಹೆಚ್ಚಿನ ಶ್ರಮ ತಗೊಳ್ಳೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಅಂತೂ ಈ ದಿವಸ ಸ್ವಲ್ಪ ವೀಕ್ ಆಗಿದೆ. ಆದರೆ ಚತುರಮತಿಯೂ ಇದೆ. ಇದನ್ನೆಲ್ಲ ದಾಟ್ಕೊಳ್ಳೋ ಶಕ್ತಿ ಕೂಡ ಗುರು ಕೊಡ್ತಾನೆ. ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಗುರು ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಸ್ನೇಹಿತರು, ಸಹೋದ್ಯೋಗಿಗಳ ಸಹಕಾರ, ಶುಭ ಪ್ರಯಾಣ, ಸುಖ ಪ್ರಯಾಣ ಚೆನ್ನಾಗಿದೆ. ಆದರೆ ಈ ದಿವಸ ನಿಮಗೆ ಸ್ವಲ್ಪ ತರಚು ಗಾಯ ಆಗಬಹುದು. ತಲೆ ಸಂಬಂಧಿ ತೊಂದರೆಗಳಾಗಬಹುದು.
ಹೆಣ್ಣು ಮಕ್ಕಳಿಗೆ ಅತಿಯಾದ ನಷ್ಟ ಸಂಭವಿಸಬಹುದು. ಹೀಗೆಲ್ಲ ಇದೆ. ಇದಕ್ಕೆ ತಪ್ಪದೆ ಒಂದು ಶಿವಕವಚ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶನೈಶ್ಚರ ಕವಚವನ್ನು ಹೇಳ್ಕೊಳ್ಬಹುದು. ಎರಡರಲ್ಲಿ ಯಾವ್ದಾದ್ರು ಸರಿ. ಎರಡನೇದಾಗಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಚಿತ್ತಶುದ್ಧಿಕರಾಯ ನಮಃ, ಗುರುವಿನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.